ನಮ್ ತುಮಕೂರ್ನ ಮತ್ತೆ ನಮ್ ತಿಪ್ಟೂರ್ನ ಕಲ್ಪತರು ನಾಡು ಅಂತ ಸುಮ್ನೆ ಕರೆಯಲ್ಲ. ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅಂತ ಊರಿಗೆ ಬಂದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿಂದ ಈ ಬಂದ ಕರ್ಕೊಂಡು ಹೋಗ್ತಾ ಇದೀನಿ. ತಿಪ್ಟೂರಿಂದ ನಮ್ಮೂರು ಏನಿಲ್ಲ ಅಂದ್ರೆ ಒಂದ್ 22 ಕಿಲೋಮೀಟರ್ ಆಗುತ್ತೆ. ಆಯ್ತು ಬಿಡು, ತೋರಿಸ್ತೀನಿ ಬರೀ ನಮ್ಮೂರಿಗೆ ಹೋಗೋ ರೂಟ್ ನ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಂಚಾಗಡದಿಂದ ಹೊನ್ನವಳ್ಳಿ ಕಡೆ ಹೋಗ್ಬೇಕಾದ್ರೆ ಒಂದ್ ರೋಡ್ ಬರುತ್ತೆ. ಆ ರೋಡಲ್ಲಿ ಎಂಟರ್ ಆದ್ರೆ ಎಲ್ಲೋ ಹೋಗ್ತಾ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಹೊಸ ಹೈವೇಗಳಿಗೆ ಬೈಕ್ಗಳೆಲ್ಲ ಈ ಟೈಮ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಯಾವ್ದೋ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದಕ್ಕೆ ಶಿವಮೊಗ್ಗ ಮತ್ತೆ ಬೆಂಗಳೂರು ರೂಟ್ ಅಲ್ಲಿ NH ಆಗ್ತಿದೆಯಲ್ಲ, ಅದಕ್ಕೆ ಆ ರೋಡ್ ಆಗಿರೋ ಐಟಮ್ ಇವೆಲ್ಲ ಇಲ್ಲಿ ತಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಹೊಸ ಹೈವೇ ಆಗ್ತಾ ಇರೋದು. ತಿಪ್ಟೂರಿಂದ ಬೈಪಾಸ್ ಇದು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬೆಂಗಳೂರಿಂದ ಆರಾಮಾಗಿ ಬರ್ಬೋದು ನಾವು ಇವಾಗ ಊರ್ ಕಡೆ ಏನಾದ್ರು ಹೋಗೋದಾದ್ರೆ. ಇನ್ನ ಓಪನ್ ಆಗಿಲ್ಲ, ಮಾಡ್ತಾ ಇದಾರೆ. ಇಲ್ಲಿ ಸಿಗೋ ರೋಡ್ ಯಾವ ಘಾಟ್ ಸೆಕ್ಷನ್ಗೂ ಕಡಿಮೆ ಏನಿಲ್ಲ. ನೋಡ್ರಿ ಇಲ್ಲಿ ಎಲ್ಲಾ ಕರುವುಗಳು ಹೆಂಗಿರ್ತವೆ ಅಂತ. ಹೋಗಿ ಊರ್ ಸೇರ್ಕೋಕಂಡ. ನೋಡ್ರಾ, ಇದನ್ನ ನಮ್ ಕಡೆ ನಾಯಿ ನೇರ್ಲೆ ಅಂತಾರೆ. ನಾವು ತಿಂದು ಟೇಸ್ಟ್ ನೋಡೋಣ. ನೋಡ್ರಿ ತಿಂತಾವ ನೋಡ್ರಿ, ಹೆಂಗೈತ ಮಗ? ಏನಾದ್ರು ನಿಮ್ ಅಭಿಪ್ರಾಯ ಹೇಳ್ತೀರಾ ಈ ನೇರ್ಲೆ ನಿಮ್ ಬಗ್ಗೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇದ್ರೆಲ್ಲ ಗೊತ್ತಾಗ್ತೈತೆ ಅಭಿಪ್ರಾಯ. ಅವನಿಗೆ ಚೆನ್ನಾಗಿರೋದು ಸಿಕ್ಕಿಲ್ಲ, ಅದಕ್ಕೆ ಉಗಿತಾ ಇರೋದು. ನೋಡ್ರಿ ಇದು ಚೆನ್ನಾಗೈತೆ. ಫುಲ್ ಕೈ ಗುರು. ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಊರ್ ಒಳಗಡೆ ನೋಡ್ರಿ ಟರ್ನಿಂಗ್ಗಳು ಹೆಂಗಿದಾವೆ. ಜೋರಾಗಿ ಬಂದ್ರೆ ಅಷ್ಟೇ ಒಂದ್ ಕತೆ. ಇಲ್ಲೊಂದು ಹೈಸ್ಕೂಲ್ ಐತೆ, ಸಖತ್ತಾಗೈತೆ ಗುರು ಹೈಸ್ಕೂಲು. ಇಲ್ಲಿ ಐತೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಈ ಹೈಸ್ಕೂಲು. ಹುಡುಗರೆಲ್ಲ ಖೋಖೋ ಆಡ್ತವ್ರೆ. ಆದ್ರೂ ಒಂಥರ ಹೈಸ್ಕೂಲ್ ಲೈಫ್ ಚಂದ ಅಲ್ಲ, ಮತ್ತೆ ಆ ಲೈಫ್ ಸಿಗಲ್ಲ. ನೋಡ್ರಿ ಎಷ್ಟು ಟರ್ನಿಂಗ್ಗಳು ಬಂದು, ಹೆವಿ ಟರ್ನಿಂಗ್ಗಳು ಇದಾವೆ ಈ ರೋಡಲ್ಲಿ. ನಮ್ ತುಮಕೂರ್ನ ಮತ್ತೆ ನಮ್ ತಿಪ್ಟೂರ್ನ ಕಲ್ಪತರು ನಾಡು ಅಂತ ಸುಮ್ನೆ ಕರೆಯಲ್ಲ. ಯಾವ ಕಡೆ ನೋಡಿದ್ರು ತೆಂಗುನೆ. ಸೆಂಟ್ರಲ್ ಅಡಿಕೆ ಹಾಕೊಂಡಿರ್ತಾರ ಅಷ್ಟೇ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಅಡಿಕೆ ತೆಂಗು ರಾಗಿಗೆ ನಮ್ಮ ತುಮಕೂರು, ತಿಪ್ಟೂರು ಮತ್ತೆ ನಮ್ಮ ಅರಸೀಕೆರೆ ಫೇಮಸ್. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೋಡ್ರಿ ಇದು ಊರೊಳಗಡೆ ಎಂಟರ್ ಆಗೋ ಟರ್ನಿಂಗ್ ಹೆಂಗೈತೆ ಅಂತ. ಇಲ್ಲೂ ಒಂದ್ ದೇವಸ್ಥಾನ ಇದೆ. ದೇವಸ್ಥಾನ ಸಿಕ್ತಾಗಲ್ಲ ಕಮ್ಮಿಗಿರಪ್ಪ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಎಷ್ಟು ತೆಂಗಿನ ಮರಗಳು. ಈ ಟರ್ನಿಂಗ್ ಮಾತ್ರ ಮೋಸ್ಟ್ ಡೇಂಜರ್. ಹೆಂಗೈತೆ ನೋಡಿ ಟರ್ನಿಂಗ್ ಇದು. ಫಾರ್ವರ್ಡ್ ಮಾಡೋ. ಇವಾಗ ಹತ್ತತ್ರ ಹೊನ್ನವಳ್ಳಿ ಅಂತ ಒಂದ್ ಊರು, ಆ ಊರಿಗೆ ಬರ್ತಾ ಇದೀವಿ. ಅಲ್ಲಿಂದ ಮತ್ತೆ ಒಂದ್ 8 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ಊರ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಇದೇ ಹೊನ್ನವಳ್ಳಿ. ನೋಡಿ ಇಲ್ಲಿ ರೈಟ್ ತೋರಿಸ್ತಿದೆಯಲ್ಲ, ಉಳಿಯಾರ್ ರೂಟು, ಅಲ್ಲಿ ಹೋಗ್ಬೇಕು ನಾವು. ಹೋಗಿ ಹುಷಾರಾಗಿ ಹೋಗಪ್ಪ. ಮೊನ್ನೆ ಇಲ್ಲಿ ಗುದ್ದಿಸ್ಕೊಂಡು ಹೋಗಿದೀವಿ. ಹುಷಾರು. ಇವರೇ ಮೊನ್ನೆ ಗುದ್ದಿದ್ದು ಬಸ್ ಸ್ಟ್ಯಾಂಡ್ ಇದು. ನಮ್ಮ ಮಾದ್ರೆ ತಗೋಬೇಕು ಅಂತ ಅದಕ್ಕೆ ಕರ್ಕೊಂಡ್ ಬಂದೆ. ಯಾವ ಮಾತ್ರ ತಾಂತೀಯಪ್ಪ ನೀನು? ಹೋಗ್ತಾನೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಈ ಊರು ಬಂದು ಹೊಸಪಟ್ನ. ಬನ್ನಿ, ಹಂಗೆ ರೋಡಲ್ಲೇ ಆ ದೇವಸ್ಥಾನನ ತೋರಿಸ್ತೀನಿ. ಇಲ್ಲೇ ದೇವಸ್ಥಾನ ಬರೋದು, ಹೊಸಪಟ್ನದ ಅಮ್ಮ ಅಂತ ಕರೀತಾರೆ. ನೋಡ್ರಿ ಇದೇ ದೇವಸ್ಥಾನ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಜನ ಬರ್ತಾರೆ ತುಂಬಾ ಇಲ್ಲಿ. ಜಗಜ್ಜನನಿ ದುರ್ಗಮ್ಮ ದೇವಿ, ಹೊಸಪಟ್ನದಮ್ಮ ಅಂತಾನು ಕರೀತಾರೆ ಇದನ್ನ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಿಮ್ಗೆಲ್ಲ. ಹೊಸಪಟ್ನದಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ಗುಡ್ಡ ಸಿಗುತ್ತೆ. ಇದನ್ನ ಕೂಗೋ ಮಲ್ಟಿ ಅಂತ ಅಂತಾರೆ. ಏನಕ್ಕೆ ಅಂತ ಕರೀತಾರೆ ಅಂದ್ರೆ, ಅದನ್ನ ನೀವು ಒಂದ್ಸಲಿ ಕೂಗಿದ್ರೆ ಅದು 7 ಸಲ ಕೇಳಿಸುತ್ತೆ ಅಂತ ಹೇಳ್ತಾರೆ.
ಇಲ್ಲಿ ನಿಂತು ಕೂಗಿದ್ರೆ ಕೇಳಿಸ್ಬೋದೇನೋ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಕೇಳಿಸಲ್ಲ, ಬರೀ ಗಾಳಿ ಸೌಂಡೇ ಬರುತ್ತೆ. ಈ ಬೆಟ್ಟದ ಪಕ್ಕನೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದೇ ಆ ದೇವಸ್ಥಾನ. ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಮಳೆ ನೆನ್ಕೊಂಡ್ಬರ್ತಿದ್ಯಾ? ಅವಾಗಲೇ ಸಿಕ್ಕಿದ್ರು ನನ್ನ ಫ್ರೆಂಡು ಟ್ಯಾಕ್ಟ್ರಿಲಿ ಬರ್ತಾ ಅವನೇ ಮಳೆಯಲ್ಲಿ. ನೋಡ್ರಿ ಇನ್ನೂ ಬರ್ತಾನೆ ಇದ್ದಾನೆ. ಆದ್ರೂ ಹಳ್ಳಿ ಲೈಫ್ ಚಂದ ಗುರು, ಸಿಟಿಗಿನ. ಯಾರ್ದೋ ಎಲ್ಲ ಚೀಲ ಸಿಕ್ತು, ಯಾರೋ ಹಚ್ಚಿದೋ ಅಜ್ಜಂದೋ ಪಾಪ ಗೊತ್ತಿಲ್ಲ. ನೋಡೋಣ ಇದ್ ಒಳಗಡೆ ಏನಿದೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಅಡಿಕೆ ಎಲೆ, ಸುಣ್ಣ, ಪಾಪ ಯಾವ್ದೋ ಅಜ್ಜಿ ಬೀಳಿಸ್ಕೊಂಡು ಹೋಗ್ಬಿಟ್ಟೈತೆ. ಇವಾಗಿನ ಅಜ್ಜಿರು ಯಾರೋ ದುಡ್ಡು ಎಲೆ ಚೀಲದಲ್ಲೆಲ್ಲ ಇಡಲ್ಲ, ಬುದ್ಧಿವಂತರೆಲ್ಲ. ಹೊಗೆ ಪುಡಿ, ಅಡಿಕೆ ಎಲೆ, ಸುಣ್ಣ ಇಷ್ಟು ಬಿಟ್ರೆ ಏನೂ ಇಲ್ಲ ಇದ್ರಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದೇ ನಮ್ಮೂರು. ಗುರು, ನಿಮ್ಗೆ ಈ ಸೈಡ್ ಅಲ್ಲಿ ಬೆಟ್ಟಗಳು ಕಾಣ್ತಾ ಇದಾವಲ್ಲ, ಇಷ್ಟು ಬೆಟ್ಟದನ್ನು ವಿಡಿಯೋ ಮಾಡ್ತೀನಿ. ಈ ಬೆಟ್ಟದಲ್ಲಿ ತುಂಬಾನೇ ದೇವಸ್ಥಾನಗಳಿದಾವೆ, ಅಷ್ಟು ಬೆಟ್ಟನು ನಿಮ್ಗೆ ತೋರಿಸ್ತೀನಿ. ನಮ್ಮೂರಿನ ಬೆಟ್ಟ ಹತ್ರದಿಂದ ಹಿಂಗ್ ಕಾಣಿಸುತ್ತೆ ನೋಡ್ರಿ. ಈ ಬೆಟ್ಟದ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಲಾ ಜನತಾ ನೋಡ್ರಿ ಹೆಂಗೆ ಪೈಂಟ್ ಹೊಡಿತಾ ಇರೋದು ಅಣ್ಣ. ಇದೇ ನಮ್ಮೂರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.